ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕದಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಆಗಿತ್ತು. ಈಗ ನೀಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ನೀಟ್ ಬಗ್ಗೆ ಮಾತಾಡ್ತಿದ್ದೀವಿ, ಅಲ್ಲಿ NTA ಮಾಡೋದು ಎಡವಟ್ಟುಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಸರ್ಕಾರದಿಂದ ಕೂಡ ತಪ್ಪುಗಳಾಗಿದ್ದಾವೆ. ಇಲ್ಲಿ ಸಮರ್ಥವಾಗಿ ಪ್ರತಿಭಟನೆ ಆಯಿತು, ಕಾಂಗ್ರೆಸ್ ಬಂತು, CJI ಒಂದು ಎಲ್ಲವೂ ಬಂತು. ನಾನು ಕರ್ನಾಟಕ ವಿಚಾರಕ್ಕೂ ಇದು ತಿಳ್ಕಾಗ್ತೀನಿ. ಎಲ್ಲ ಕಡೆ ವಿದ್ಯಾರ್ಥಿಗಳು ಒಂದೇ. ನಮಗೆ ಕರ್ನಾಟಕದಲ್ಲಿ ಕೂಡ KPSC ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದ್ದಾವೆ. ನಿನ್ನೆ ನಾವೇ ದೊಡ್ಡ ಮಟ್ಟದ ಸುದ್ದಿ ಮಾಡಿದ್ದು. ಯಾವುದೋ ಒಂದು ಹುದ್ದೆಗೆ ಪಶು ಅಧಿಕಾರಿ ಹುದ್ದೆಗೆ 80 ಲಕ್ಷ ಕೇಳ್ತಾ ಇದ್ದಾರೆ. ಏನು ಮಾಡಿದ್ರು BJP ಅವ್ರು? ನೀವು ಯಾಕೆ ಅದನ್ನ ಒಂದು ರೀತಿ ನೀವು ಹೇಳಿದ್ರಲ್ಲ, ನೀವು ಈಗ ದೊಡ್ಡ ಮಟ್ಟ ಅದು ಅಲ್ಲೂ ವಿದ್ಯಾರ್ಥಿಗಳೇನೆ, ಅದರದ್ದು ಯಾಕೆ ನೀವು ಫೋಕಸ್ಡ್ ಆಗಿ ಒಂದು ತಾರ್ಕಿಕ ಅಂತಿಗೆ ತಗೊಂಡೋಗೋಲ್ಲ ಅಂತ? ಸರ್, ಈಗ ಅದು ನಿನ್ನೆ ಬ್ರೇಕ್ ಆಗಿದಂಥದ್ದು. ಅದ್ರ ಬಗ್ಗೆ ಪ್ರತಿಪಕ್ಷದ ನಾಯಕರು ಮಾತಾಡಿದ್ದಾರೆ, ಇದು ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗ ಬಿಡದಿ ಹೋರಾಟ ಸರ್, ಯಾಕೆ ಬಿಡದಿ ಹೋರಾಟ ತಂದು ಇದಕ್ಕಂತ ಇದು ಮಾಡ್ತೀನಿ ಸ್ಮಾಲ್ ಆಗಿನೇ. ಈಗ ಬಿಡದಿ ಹೋರಾಟದ ಯಾವುದೇ ರಾಜಕೀಯದ ಲೇಪ ಇಲ್ದಿರ 490 ದಿನಗಳ ಕಾಲ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ರೈತರು ಪ್ರತಿಭಟನೆ ಮಾಡಿದಾಗ ರೈತರ ಧ್ವನಿಯಾಗಿ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಆಸ್ ಎನ್ NDA ಇದಂಥದ್ದು ಹೋಗಿದಂಥದ್ದಾಯಿತು. ಅದು ವೇಗ ಪಡ್ಕೊಂತು. ನಾವು ಅಲ್ಲಿ ಯಾವುದು ರಾಜಕೀಯದ ಮೇಲಾಟ ಇಲ್ಲ, ಯಾವುದು ಕ್ರೆಡಿಟ್ ವಾರ್ ಇಲ್ಲ. ರೈತರ ಭೂಮಿ ರೈತರಿಗೆ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಸ್ಪಷ್ಟವಾಗಿತ್ತು. ಇವಾಗ ನೀವು ಹೇಳ್ತಾರೆ ಮಾತಾಡಬೇಕಾಗಿತ್ತು 20 ದಿನ ಯಾಕೆ ಲೇಟ್ ಆಯಿತು ಅಂತ ಪಾಪ ಈ ಆಮ್ ಆದ್ಮಿ ಅವ್ರು ಕೇಳ್ತಾ ಇದ್ರು. 490 ದಿನ ಸರ್ಕಾರ ಇಲ್ಲಿರೋಂಥ ಬಿಡದಿಗೆ ಸರ್ ಯಾವ ಮುಖ್ಯಮಂತ್ರಿನೂ ಹೋಗ್ಲಿಲ್ಲ, ಯಾವ ಅಲ್ಲಿನ ಶಾಸಕನೂ ಹೋಗ್ಲಿಲ್ಲ, ಯಾವ ಗ್ರಾಮ ಸಭೆನೂ ಮಾಡಲಿಲ್ಲ. ಆಯ್ತಾದೆ ಸರ್, ಅಲ್ಲಿ ಯಾವ ಗ್ರಾಮ ಅಲ್ಲಿ ಆಯ್ಕೆ ಆದಂತ ಬಾಲಕೃಷ್ಣ ಅವರು ಆ 490 ದಿನಗಳ ಕಾಲ ಯಾವ ಗ್ರಾಮ ಸಭೆನೂ ಮಾಡಿಲ್ಲ. ಸರ್ಕಾರ ಮುಖ್ಯಮಂತ್ರಿ ಇದಕ್ಕಿಂತ ಹಿಂದೆ ಮುಖ್ಯಮಂತ್ರಿ ಅದೇ ಜಿಲ್ಲೆ ಅವರು ಏನು ಬೆಂಗಳೂರು ದಕ್ಷಿಣ ಅಂತ ಹೇಳ್ತಾರ ಸರ್, ಅದೇ ಜಿಲ್ಲೆಯವರು ಅವ್ರನ್ನ ಓಟ್ ಹಾಕಿ ಗೆಲ್ಸಿದಂಥದ್ದು, ಅದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆದ್ದಿರೋಂಥದ್ದು. ಯಾಕೆ ಸರ್ ಮಾಡ್ಲಿಲ್ಲ? ಈಗ ಸರ್ ನೀವ್ ಹೇಳ್ತಾರ ಅದಕ್ಕೆ ಸರ್ 20 ದಿನ ಸರ್ ಅಲ್ಲಿ ಇವತ್ತು ಸರ್ಕಾರ ಸ್ಪಂದಿಸಿದೆ, ಆಕ್ಷನ್ಸ್ ತಗೊಂಡಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಾನು ಹೇಳಿದೆ, ಅದಕ್ಕೊಂದು ಬಿಲ್ ತರಬೇಕು ಅಂತ ಹೇಳಿದೆ, ಕಠಿಣ ಶಿಕ್ಷೆ 10 ವರ್ಷ ಮತ್ತೆ 10 ಕೋಟಿ ದಂಡ ವಿಧಿಸಬೇಕು ಅಂತಾನು ಇದೆ. ಅದ್ ಯಾರನ್ನ ಲೋಪಗಳು ಮಾಡಿದ 47 ಅಧಿಕಾರಿಗಳನ್ನ ಕಿತ್ತಾಕಿದೆ, ಇದು ಮಾಡಿದೆ. ನೆಕ್ಸ್ಟ್ ರಿಫಾರ್ಮ್ಸ್ಗಳು ಏನ್ ಮಾಡ್ಬೇಕು ಅಂತಾನು ಸರ್ಕಾರ ಜನರ ಜೊತೆ ಅವ್ರ ಜೊತೆ ಮಾತಾಡಿದೆ. ನೆಕ್ಸ್ಟ್ ಏನ್ ಫಾರ್ಮ್ಯಾಟ್ ಬರುತ್ತೆ ಅಂದ್ಬಿಟ್ಟು ಇದೆಲ್ಲ ರಿಫಾರ್ಮ್ಸ್ ಸರ್ಕಾರ ತಗೊಂಡಿರುವಂತದ್ದು, ಎಲ್ಲ ರಾಜ್ಯ ಸರ್ಕಾರ ತಗೊಂಡಿದ್ದೇನೆ ಸರ್. ಹಾಗಾದ್ರೆ ಈ ಕ್ರಾಂತಕುಮಾರ್ ಏನ್ ನಮ್ಮ ರೈತ ಮುಖಂಡ ಇಲ್ಲಿ ಯುವಕ ಮುಖಂಡ ಇದ್ ಮಾಡಿದ್ರಲ್ಲ, ಇವರು ಇವಾಗ ಹೇಳಿದ್ರೆ 80 ಲಕ್ಷದ ಅಂತ ಅಂದ್ಬಿಟ್ಟು ಸರ್ಕಾರದ ಮಧ್ಯವರ್ತಿಗಳು 80 ಲಕ್ಷ ಕೊಟ್ಟು ಇದ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಯಾರದು ಕೊನೆ ಯಾರು ಸರ್? ಅದಲ್ಲಿ ನಾವು ಕೇಳ್ತಾ ಇದೀವಿ, ಹೂ ಇಸ್ ಯಾರು ಪೂರ್ಣವಾದ ಇದಿಲ್ಲ, ಮಂತ್ರಿಮಂಡಲ ಇಲ್ಲ, ಪೂರ್ಣವಾದ ಮಂತ್ರಿಮಂಡಲ ಅಂದ್ರೆ ಕೇಳಬೇಕಾಗುತ್ತೆ ಮುಖ್ಯಮಂತ್ರಿಗಳನ್ನ. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗುತ್ತೆ. ಮೊನ್ನೆ ಮಾತ್ರ KPC ಇದರಲ್ಲಿ ಅವನ ಅಧ್ಯಕ್ಷ ಅವನ ವಜಾ ಮಾಡ್ರಿ, ತನ್ನ ಮಗಳಿಗೋಸ್ಕರ ಏನೋ ಸರ್ಟಿಫಿಕೇಟ್ ಮಾಡಿದ್ರು ಅಂತ ಅನ್ಬಿಟ್ಟು ಮಾಡಿದ್ರು ಅಂತ ಅನ್ಬಿಟ್ಟು ಈ ಹೊಣೆಗಾರಿಕೆ ಯಾರು ಸರ್ ಅದಲ್ಲಿ? ಸರ್ ಈ ಸರ್ಕಾರದಲ್ಲಿ 3 ವರ್ಷಗಳಿಂದ ನೀವು ಬನ್ನಿ ಸರ್, ಅದಲ್ಲಿ ಸರ್ಕಾರ ಯಾವುದಕ್ಕೂ ಅಕೌಂಟಬಿಲಿಟಿ ಇಲ್ಲ. ಪ್ರತಿ ಸತಿ ಏನಾದ್ರೂ ಇಶ್ಯೂಸ್ ತೆಗ್ದಾಗ, ಮೂಡ ತೆಗ್ದಾಗ ಅಧಿಕಾರಿಗಳ ಕೆಲಸ, ವಾಲ್ಮೀಕಿ ತೆಗ್ದಾಗ ಅಧಿಕಾರಿಗಳ ಕೆಲಸ, ಲಿಕ್ಕಸ್ ಇದು ಮಾಡಿದಾಗ ಅದಕ್ಕೂ ಅಧಿಕಾರಿಗಳ ಯಾವುದೂ ಇಲ್ಲ. ಮೊನ್ನೆ ಅಧಿಕಾರಿಗಳು ಕಲಬುರಗಿದ ಇದು ಮಾಡಿದಾಗ 300 ಲೈಸೆನ್ಸ್ ಇತ್ತಲ್ಲ ಸರ್, ಎಲ್ಲ ಅವ್ರ ಸಂಬಂಧಿಗಳದ್ದೇನೆ. ನಾವು ಕೇಳಿದ್ವಿ ಯಾಕಪ್ಪ ಇದೆ ಅಂತ ಅನ್ಬಿಟ್ಟು, ಯಾಕೆ ಇಡಿ ರೈಡ್ ಮಾಡಿದ್ರು ಅಂತ ಕೇಳಿದ್ರು, ಗೊತ್ತೇ ಇಲ್ಲ. ಈಗ 3 ಜನ ಕೈದಿಗಳು ಜೈಲಿಂದ ಎಸ್ಕೇಪ್ ಆದ್ರು, ಯಾರು ಅಕೌಂಟಬಲ್ ಅಂತ ಕೇಳಿದ್ವಿ. ಅಂದ್ರೆ ನೀವು ಕೇಳುವಂತದ್ದು ಪ್ರಶ್ನೆ ಕೇಳಿದಾಗ, ನೀವು ಪ್ರಶ್ನೆ ಕೇಳಿದ್ರಿ, ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದ್ರು, ಮಾಧ್ಯಮ ಕೇಳ್ತು, ಅದಕ್ಕೆ ಸ್ಪಂದಿಸಿದ್ವಿ, ಉತ್ತರ ಹೇಳಿದ್ವಿ. ನಮ್ದು ಸರ್ ಅದ್ ನಾವೇನೋ ದೊಡ್ಡ ಉಪಕಾರ ಮಾಡಿದೀವಿ ಅಂತಲ್ಲ, ವಿ ಹ್ಯಾವ್ ಟು ರೆಸ್ಪಾಂಡ್ ಇನ್ ದ ಡೆಮೋಕ್ರಸಿ. ಮಾಧ್ಯಮ ಒಂದು ಅಂಗ ಆಗ್ಬೇಕಾದಾಗ ಅದು ಕೇಳಬೇಕಾದ ಪ್ರಶ್ನೆಗೆ ನಾವು ಉತ್ತರ ಕೊಡ್ಲೇಬೇಕಾಗುತ್ತೆ. ಅದ್ರಲ್ಲಿ ಯಾರು ಹೊಡೆತಾಗಲ್ಲ. ಇವಾಗ ನೀವು ಪ್ರಶ್ನೆ ಇದೆಲ್ಲ ವಿಷಯಗಳೆತ್ತಾಗ ಅದಕ್ಕೆ ಉತ್ತರ ಕೊಡ್ಬೇಕಾ ಸರ್? ಪಂಜಾಬ್ನಲ್ಲಿ ಫಾರ್ಮಸಿ ಪೇಪರ್ ಲೀಕ್ ಆಯ್ತು. ಹೂ ಇಸ್ ರೆಸ್ಪಾನ್ಸಿಬಲ್? 2016 ಕಿಮ್ಮನೆ ರತ್ನಾಕರ್ ಇರಬೇಕಾದಾಗ ಫಿಸಿಕ್ಸ್ ಕೆಮಿಸ್ಟ್ರಿ ಪೇಪರ್ ಮಾರ್ಚ್ 10ನೇ ತಾರೀಕು ಲೀಕ್ ಆಯ್ತು, ಮಾರ್ಚ್ 30ನೇ ತಾರೀಕು ಲೀಕ್ ಆಯ್ತು, ಮತ್ತೆ 3ನೇ ಸತಿ ಎಕ್ಸಾಮ್ಸ್ ಮಾಡಿದ್ರು. ಯಾರು ರಾಜೀನಾಮೆ ಕೊಟ್ಟಿಲ್ಲ, ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ, ಯಾರು ಅಕೌಂಟಬಿಲಿಟಿ ಇಲ್ಲ. ನಾ ಕೇಳ್ತಾ ಇರೋದು ಸರ್, ನೀವು ಪ್ರಶ್ನೆ ಮಾಡಿ ಅಕೌಂಟಬಿಲಿಟಿನ ನಮ್ಮನೆ ಕೇಳ್ತೀವೋ, ನಾವು ಅಕೌಂಟಬಿಲಿಟಿ ಆಗಿ ಆಕ್ಷನ್ಸ್ ತಗೊಂಡಿದ್ದೀವಿ, ಅವರ್ ಆಕ್ಷನ್ ಸ್ಪೀಕ್ಸ್ ಮೋರ್. ಬೇರೆ ಅವರ ಅಕೌಂಟಬಿಲಿಟಿ ಆಕ್ಷನ್ಸ್ ಯಾವುದು ಅಂತ ತಾವು ಪ್ರಶ್ನೆ ಮಾಡಬೇಕಾಗುತ್ತೆ ಸರ್. ಇದು ಕೇಳಬೇಕಾಗುತ್ತೆ. ಪಂಜಾಬ್ನಲ್ಲಿ ಫಾರ್ಮಸಿ ಪೇಪರ್ ಲೀಕ್ ಆದಾಗ ಇದೇ ಕೇಜ್ರಿವಾಲ್ ಏನ್ ಮಾಡ್ತಾರೆ, ಇದೇ ಇದರಲ್ಲಿ ಕೇರಳದಲ್ಲಿ ಅದೇ ವಿದ್ಯಾರ್ಥಿಗಳನ್ನ ನೀಟ್ ಇದ್ರೆ ಜಲಫಿರಂಗಿ ಮಾಡ್ತಾರೆ. ಅವಾಗ ಅವ್ರ ವಿದ್ಯಾರ್ಥಿಗಳಲ್ವಾ?
ಪಂಜಾಬ್ನಲ್ಲಿ ಇರೋರು ಪಂಜಾಬ್ ಇದ್ದಲ್ವಲ್ಲಿ ಮೈಕ್ರೋಫೋನ್ ಇಟ್ಕೊಂಡು ಬರ್ದ್ರು ಪಂಜಾಬ್ನಲ್ಲಿ ಮಾಡ್ತಾರಂತದ್ದು ಮಹಿಳೆಯರುಗಳ ಮೇಲೆ ಹೊಡೆದ್ರಲ್ಲ ಸರ್, ಅದಲ್ಲಿ ರಕ್ತ ಬರುವಂಗ್ ಹೊಡೆದ್ರಲ್ಲ. ನಾನು ಕೊಡ್ತೀನಿ, ಸಾಕ್ಷಿಗಳು ಕೊಡ್ತೀನಿ. ಅವರ ಅಕೌಂಟಬಿಲಿಟಿನೂ ಕೇಳಿ, ಅವರ ರಾಜೀನಾಮೆನೂ ಕೇಳಿ. ಈ ತರ ದಾವಂತ್ವ ಏನು ಉಕ್ಕಿ ರೋಷ ಬರುತ್ತಲ್ಲ, ಆ ರೆಸ್ಪಾನ್ಸಿಬಿಲಿಟಿ ನಾನು ಬಯಸ್ತಾ ಇರುವಂತದ್ದು. ಆಯ್ತಾ ಹೇಳಿ ಸರ್. ಆಯ್ತಾ ನಾನು ಆನ್ಸರ್ ಮಾಡ್ಬಿಡ್ತೀನಿ ಅವ್ರಿಗೆ. ಆಯ್ತಾ, ಆಸ್ ಎ ಜರ್ನಲಿಸ್ಟ್ ಆಗಿ, ಆಸ್ ಎ ಮಾಧ್ಯಮವಾಗಿ ಏನೇ ಜನರ ಪರವಾಗಿ ಅಥವಾ ಜನರ ವಿರುದ್ಧವಾಗಿ ಏನೆಲ್ಲ ಆಗಿರ್ತವೋ ಅದೆಲ್ಲವೂ ಕೂಡ ಅಕೌಂಟಬಿಲಿಟಿ ಕೇಳಿದ್ದೀವಿ. ಯಾವುದನ್ನು ಕೇಳಿದರೆ ಯಾವುದನ್ನ ಬಿಟ್ಟಿಲ್ಲ. ಆಯಿತಾ, ಆಸ್ ಎ ನಾವು ಗ್ಯಾರಂಟಿ ನ್ಯೂಸ್, ಎಸ್ಪೆಷಲಿ ಗ್ಯಾರಂಟಿ ನ್ಯೂಸಲ್ಲಿ BJPನೋ ಕಾಂಗ್ರೆಸ್ಸೋ JDS ಮಗದೊಂದು ಮತ್ತೊಂದು ಯಾರೇ ತಪ್ಪು ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿದ್ದೀವಿ. ಆಯಿತಾ, ಯಾರೋ ಬರೀ BJPಯವ್ರು ಮಾತ್ರ ತಪ್ಪು ಮಾಡಿದ್ರೆ ಅದನ್ನ ಮಾತ್ರ ಪ್ರಶ್ನೆ ಮಾಡಿಲ್ಲ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಕಾಂಗ್ರೆಸ್ ವಿರುದ್ಧನೂ ನಾವು ಪ್ರಶ್ನೆ ಮಾಡಿದ್ದೀವಿ, JDS ತಪ್ಪು ಮಾಡಿದ್ರೆ ಅವ್ರ ವಿರುದ್ಧನೂ ಪ್ರಶ್ನೆ ಮಾಡಿದ್ದೀವಿ. ಯಾರು ಅಕೌಂಟಬಿಲಿಟಿ ಅಂತ ಕೇಳಿದ್ದೀವಿ, ಧೈರ್ಯವಾಗಿ ಕೇಳಿದ್ದೀವಿ. ಯಾರಿಗೂ ಭಯಪಟ್ಟಿಲ್ಲ. ಯಾರ ಪರವಾಗೂ ಕೆಲಸ ಮಾಡಿ ಅಂದರೆ ಯಾವ ಪಾರ್ಟಿ ಪರವಾಗೂ ಕೆಲಸ ಮಾಡಿಲ್ಲ. JDS ಪರವಾಗೂ ಮಾಡಿಲ್ಲ, ಕಾಂಗ್ರೆಸ್ ಪರವಾಗೂ ಮಾಡಿಲ್ಲ, BJP ಪರವಾಗೂ ಮಾಡಿಲ್ಲ. ಬಿಡಿಯಲ್ಲಿ ತಪ್ಪಾಯ್ತಾ ಪ್ರಶ್ನೆ ಮಾಡಿದ್ದೀವಿ, KPCL ತಪ್ಪಾಯ್ತಾ ಪ್ರಶ್ನೆ ಮಾಡಿದ್ದೀವಿ. ಅಷ್ಟಾಕೆ BDA ವಿಚಾರದಲ್ಲಿ 15 ಲಕ್ಷ ಸಸಿಯನ್ನ ನೆಟ್ಟು ಏನ್ ಮೋಸ ಆಯ್ತು ಅದನ್ನ ಫಸ್ಟ್ ದನಿ ಎತ್ತಿ ಇಡೀ ದಿನ ಪ್ರೋಗ್ರಾಮ್ ಮಾಡಿದ್ದು ನಾವೇನೆ, ಗ್ಯಾರಂಟಿ ಅವರೇನೆ. ಅದ್ ಹೇಳ್ತಿಲ್ವಾ? ಇಡಿ ಸರ್, ನಾನು ಹೇಳ್ತೀನಿ ಕೇಳಿ. 15 ಲಕ್ಷ ಏನು ಅದನ್ನ ಇಡೀ ದಿನ ಕಾರ್ಯಕ್ರಮ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ನಿಮ್ಮ ಇಡೀ ಬಿಜೆಪಿ ವಕ್ತಾರರು ಬಂದು ಡಿಬೇಟ್ ಮಾಡಿ ಇಡೀ ದಿನ ನಾವು ಅದನ್ನ ಫೋಕಸ್ ಮಾಡಿ ಇಲ್ಲಿ ಅಕ್ರಮ ಆಗಿದೆ, 15 ಲಕ್ಷ ಗಿಡ ಎಲ್ಲೋಯ್ತು ಅಂತ ಬಹಿರಂಗ ಮಾಡಿದ್ದು ಇದೇ ಗ್ಯಾರಂಟಿ ನ್ಯೂಸು. ಅವಾಗ ಗೊತ್ತಾಗಿಲ್ಲ ನಿಮ್ಗೆ. ಪ್ರಶ್ನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ವಿರುದ್ಧ, ಅಲ್ಲಿ ಬಿಡದಿ ವಿರುದ್ಧ ಪ್ರಶ್ನೆ ಮಾಡ್ತೀರಾ, ಅದನ್ಸಿಲ್ವ ನಿಮ್ಗೆ? ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಮಾತ್ರ ನಮ್ಮನ್ನ ಪ್ರಶ್ನೆ ಮಾಡಿದ್ರಪ್ಪ ಅಂತೀರ ನೀವು ಅಲ್ವಾ? ಸ್ಪಷ್ಟ ಒತ್ತಡ ಆಯ್ತು, ಮಾಧ್ಯಮ ಕೂಡ ಪ್ರಶ್ನೆ ಮಾಡ್ಲೇಬೇಕಂತ ಹೇಳಿದಂತದ್ದು ಈಗ ಎಲ್ಲದಕ್ಕೂ ಟಾಪಿಕ್ ಚೇಂಜ್ ಮಾಡಿ ನಿಮ್ಗೆ ಕ್ಲಾರಿಫೈ ಮಾಡ್ತೀವಿ. ಎಲ್ಲಿ ತಪ್ಪಿರುತ್ತೋ ಅದನ್ನ ಪ್ರಶ್ನೆ ಧೈರ್ಯವಾಗಿ ಮಾಡ್ತೀವಿ, ಯಾವುದೇ ಮುಲಾಜಿಲ್ಲ. ಧೈರ್ಯವಾಗಿ ಮಾಡಿ ಸರ್, ಅದಕ್ಕೆ ಉತ್ತರ ಕೊಡಕ್ಕೆ ನಮಗೆ ಸಮಯನೂ ಕೊಡಿ ಸರ್. ಗ್ಯಾರಂಟಿ ಚಾನೆಲ್ ನಲ್ಲಿ ನನಗೂ ಕೂಡ ಹೀನಾಮಾನವಾಗಿ ಬೈದಿದ್ದಾರೆ, ಯದ್ವಾ ತದ್ವಾ ಬೈದಿದ್ದಾರೆ. ಸ್ಟಿಲ್ ಐ ರೆಸ್ಪೆಕ್ಟ್ ದಟ್. ನೀವು ಎಷ್ಟರವರೆಗೆ ಪ್ರಜೆಗಳಿಗೋಸ್ಕರ, ರೈತರಿಗೋಸ್ಕರ, ಮಹಿಳೆಯರಿಗೋಸ್ಕರ ಪ್ರತಿಭಟನೆ ಭವಿಷ್ಯ ಇದಾಗಿದೆ. ಯದುಕುಮಾರ್ ಅವರೇ, ಜಗಳಾಡ ಅವಶ್ಯಕತೆ ಇಲ್ಲ, ಜಗಳ ಬೇಕಾಗಿಲ್ಲ. ಡಿಬೇಟ್ ಆಗ್ಬೇಕಷ್ಟೇ ಸರ್. ಮತ್ತೆ ಹೇಳ್ತಾ ಇದ್ದೀನಿ, ನೀವು ಎಷ್ಟರವರೆಗೆ ಪ್ರಜೆಗಳ ಪರವಾಗಿ ದನಿ ಎತ್ತಿರೋ ನಮಗೆ ಚೀತು ಅಂತ ಉಗ್ದ್ರು